ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ. ಈ ಮೃಣಾಲ್ ಹೆಬ್ಬಾಳ್ಕರ್ ಪರ ಭಾಷಣ ಮಾಡ್ತಾ ಇದ್ದ ವೇಳೆ ಸಚಿವ ಜಮೀರ್ ಅಹ್ಮದ್ ಖಾನ್ ಯಾವ ರೀತಿ ಭಾಷಣ ಮಾಡ್ತಾ ಇದ್ರು ಅಂತಂದರೆ, ಒಂದು ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಅಲ್ಲಿ ಇಡೀ ಸಮುದಾಯದ ಮುಂದೆ ಆಕ್ರೋಶಭರಿತರವಾಗಿ ಮಾತಾಡ್ತಾ ಇದ್ರು. ವಿಶೇಷವಾಗಿ ಗೋಕಾಕ್ನ ಮುಸ್ಲಿಂ ಸಮುದಾಯದ ಸಮಾವೇಶದ ಅಲ್ಲಿ ಜೋಶಲ್ಲಿ ಮಾತಾಡ್ತಾ ಇದ್ರು. ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಜೋಶ್ ಯಾವ ರೀತಿ ಇತ್ತು ಅಂದರೆ, ಹೊಡೆದು ಡಯಾಸ್ಗೆ ಹೊಡೆದು ಮಾತಾಡ್ತಾಯಿದ್ರು. ಕೆಲವರಿಗೆ ಅದು ಅಭ್ಯಾಸ, ಡಯಾಸ್ಗೆ ಹಿಂಗೆ ಹೊಡೆದು ಮಾತಾಡೋದು. ಈ ಡಯಾಸ್ ಹೊಡೆದ ಫೋರ್ಸ್ ಹೆಂಗಿತ್ತು ಅಂದರೆ, ಆ ಡಯಾಸ್ ಒಂದು ಗ್ಲಾಸಿಂದ ಮಾಡಿದ್ರು, ಗ್ಲಾಸೇ ಪುಡಿ ಪುಡಿ ಆಯಿತು. ಬನ್ನಿ ಆ ಒಂದು ದೃಶ್ಯ ನೋಡೋಣ. ಎಲ್ಲ ಸೇರಿ ಕಾಗ ಮಾಡಿ ಈ ದೇಶದ ಬಿಜೆಪಿ ಬಂದಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. मुसलमान आज भी आपको इंडिया गेट के अंदर वोट के अंदर हो, शहीदा के इसके अंदर 70% मुसलमान सीने में वोट को आजादी ಗೋಕಾಕ್ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವರು ಅಲ್ಲಿ ಅಂದರೆ, ನಾವು ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಮುಸ್ಲಿಮರು, ನಾವು ಎದೆಗೆ ಅಂದರೆ ಬೆನ್ನಿಗೆಲ್ಲ ಎದೆಗೆ ನಾವು ಗುಂಡೋಡಿಸ್ಕೊಂಡು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಭಾಳ ರೋಷಾವೇಶವಾಗಿ ಮಾತಾಡ್ತಾರೆ. ಆಗ ಅವ್ರು ಡಯಾಸ್ ಹೊಡೆದಾಗ ಗ್ಲಾಸ್ ಹೊಡೆದೋಗ್ಬಿಡುತ್ತೆ. ಆಗ ಅವ್ರು ಹೇಳ್ತಾರೆ, ಗ್ಲಾಸ್ ಹೊಡೆದಂತ ಇದು ಮಾಡಬೇಡಿ, ನೋಡಿ ಎಷ್ಟು ಗಟ್ಟಿಗಿದ್ದೀವಿ ಅನ್ನೋ ರೀತಿಯಲ್ಲಿ, ಅಂದರೆ ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸ್ಬೇಕು ಅಂತ ಅವರು ಆ ಸಂದರ್ಭದಲ್ಲಿ ಅವರು ಏನೇ ಹೇಳಿದ್ರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಅದೊಂದು ಟ್ರೋಲ್ ಆಗುತ್ತೆ. ಬಟ್ ಒಂದಂತೂ ಭಾಳ ಸ್ಪಷ್ಟ, ಜಮೀರ್ ಅಹ್ಮದ್ ಖಾನ್ ಈಗ ನ್ಯಾಷನಲ್ ಮಟ್ಟದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ನಾಯಕ ಅವರು. ಯಾಕಂದರೆ ರಾಜಸ್ಥಾನ ಚುನಾವಣೆ ಇರ್ಬೋದು, ಮತ್ತು ಗುಲಾಮ್ ನಬಿ ಆಜಾದ್ ಅವರು ಕಾಂಗ್ರೆಸ್ ಬಿಟ್ಟ ನಂತರ ಎಲ್ಲ ಕಡೆ ಇವರನ್ನೇ ಕರೀತಾರೆ. ಆಮೇಲೆ ಕರ್ನಾಟಕದಲ್ಲೂ ಕೂಡ ಕಳೆದ ಬಾರಿ 136 ಬರುವುದಕ್ಕೆ ಅನೇಕ ಕಡೆ ಮುಸ್ಲಿಮರು, ಒಂದು 49 ಕ್ಷೇತ್ರಗಳಲ್ಲಿ ಮುಸ್ಲಿಮರು 95% ಕಾಂಗ್ರೆಸ್ಗೆ ಓಟ್ ಹಾಕೋದಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಕಾರಣ. ಅದಕ್ಕಾಗಿ ಅವರನ್ನು ಭಾಳ ಗಟ್ಟಿಯಾಗಿ ಯಾವತ್ತೂ ಕೂಡ ಸಿದ್ದರಾಮಯ್ಯ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವರನ್ನು ಕೂಡ ಅಲ್ಲಿ ಕರೆಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಮರು ಸಿಡಿದೆದ್ದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡಿಲ್ಲ ಎಂದು ಅಸಮಾಧಾನಗೊಂಡಿರುವ ಮೊಹಮ್ಮದ್ ಆರಿಫ್ ನಸೀಮ್ ಖಾನ್ ಪಕ್ಷದ ಪ್ರಚಾರ ಸಮಿತಿಯಿಂದ ಹೊರಕ್ಕೆ ನಡೆದಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರ ಬರೆದಿರುವ ಖಾನ್, ಮಹಾರಾಷ್ಟ್ರದಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟ ಕಣಕ್ಕಿಳಿಸಿಲ್ಲ. ಅಂದರೆ NCP, ಉದ್ಧವ್ ಠಾಕ್ರೆ ಬಣ ಮತ್ತು ಕಾಂಗ್ರೆಸ್ ಯಾರು ಕೂಡ 48 ಕ್ಷೇತ್ರಗಳಲ್ಲಿ ಮುಸ್ಲಿಮರನ್ನು ಕಣಕ್ಕಿಳಿಸಿಲ್ಲ. ಹೀಗಾಗಿ ತಾವು ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಅವರು.